ಹೇ ಆಲ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇದು ಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಇದ್ದರೆ ಅದರ ಹಿಂದಿನ ವಾರ ಭಾನುವಾರ, ಅಂದರೆ ಬಿಫೋರ್ ಕೃಷ್ಣ ಜನ್ಮಾಷ್ಟಮಿ ಇದು. ಇಲ್ಲಿ ಪೂಜೆಗೆ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಒಳ್ಳೆ ಪೂಜೆಗೆ. ಕೃಷ್ಣ ಜನ್ಮಾಷ್ಟಮಿ ನಮ್ಮ ಮನೇಲಿ ತುಂಬ ದೊಡ್ಡ ಹಬ್ಬ. ಹಾಗಾಗಿ ಕೃಷ್ಣನಿಗೆ ಯೂಶ್ವಲಿ ಮಾಡ್ತಾರೆ ಅಲ್ವಾ ಎಲ್ಲ ಥರದ ತಿಂಡಿಗಳನ್ನ. ಸೊ ಹಾಗಾಗಿ ನಮ್ಮ ಮನೇಲೂ ಕೂಡ ಚಕ್ಲಿ, ನಿಪ್ಪಟ್ಟು ಮತ್ತು ತೇನ್ತೊಳೆ ಮತ್ತು ಸ್ವೀಟ್ಸು ಸ್ವಲ್ಪ ಇದನ್ನು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ಹಿಂದಿನ ವ್ಲಾಗಲ್ಲಿ ನೀವು ನೋಡಿದ್ರೆ ನಾನು ಶೇರ್ ಮಾಡ್ಕೊಂಡಿದ್ದೆ ಪ್ರಿಪ್ರೇಷನ್ ಮಾಡ್ತಾ ಇರೋದನ್ನೆಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ. ಸೊ ಅದಕ್ಕೆ ಅಂದ್ಬಿಟ್ಟು ಇಲ್ಲಿ ಮುಹೂರ್ತ ಇರುತ್ತೆ ಅಲ್ವಾ, ಇನ್ನು ಒಳ್ಳೆ ಮುಹೂರ್ತದಲ್ಲೇ ಶುರು ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀವಿ ಪೂಜೆನ. ಇದು ಆ್ಯಕ್ಚುಲಿ ನಮ್ಮ ತಾಯಿ ಅವ್ರು ಬರಬೇಕಿತ್ತು, ಮತ್ತು ನಮ್ಮ ಅತ್ತೆ ಅವರ ಅಕ್ಕ ಬರಬೇಕಿತ್ತು. ಸೊ ಇನ್ನೊಂದು ಸ್ವಲ್ಪ ಜನ ಬರಬೇಕಿತ್ತು, ಬಟ್ ಅವರು ಊರಲ್ಲಿ ಇರಲಿಲ್ಲ, ಬೇರೆ ಬೇರೆ ರೀಸನ್ಸಿಂದ ಬರೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಶುರು ಮಾಡ್ತಾಯಿದ್ದೀವಿ. ಸೊ ಆಮೇಲೆ ಪ್ಯಾಕಿಂಗ್ ಎಲ್ಲ ಮಾಡೋಕ್ಕೂ ಸರಿ ಹೋಗುತ್ತಲ್ವ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀವಿ. ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇದ್ದರು ಇವತ್ತು. ನನ್ನ ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳು ಮೈರಾ ಮತ್ತು ಸಿದ್ಧಾಂತು, ಸೊ ಎಲ್ಲರೂ ಮನೆಯಲ್ಲೇ ಇದ್ದರು. ಆ್ಯಕ್ಚುಲಿ ನಾವು ಮಂಡೇ ಟ್ಯೂಸ್ಡೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಬಟ್ ಮಂಡೇ ಅಂದರೆ ಇವತ್ತಿನ ದಿನ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಚಕ್ಲಿ ನಿಪ್ಪಟ್ಟು ಮಾಡುವಾಗ. ಸ್ವೀಟ್ ಅಂದರೆ ಅಷ್ಟು ಕೆಲಸ ಇರಲ್ಲ, ಅದಕ್ಕೆ ಸಂಡೇ ಪ್ಲ್ಯಾನ್ ಮಾಡಿಕೊಂಡು ಸಂಡೇ ಮುಗಿಸ್ಕೊಂಡ್ವಿ. ಏನಾದರೂ ಬೇಕಿದ್ರೂ ತಂದುಕೊಡೋಕ್ಕೆ ಸುಧೀರ್ ಇರ್ತಾರೆ, ಮತ್ತು ಇಲ್ಲಿ ಹೆಲ್ಪಿಂಗ್ ಹ್ಯಾಂಡ್ಸ್ ಜಾಸ್ತಿ ಇರುತ್ತೆ, ಮಾಡ್ಕೊಂಬಿಡ್ಬೋದು. ಮತ್ತು ಹಾಗೆ ಪ್ಯಾಕಿಂಗು ಕೂಡ ಮಾಡ್ಬೋದು ಬುಧವಾರ, ಗುರುವಾರ ಅಥವಾ ಮಂಗಳವಾರ, ಬುಧವಾರ ಆ ಥರ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಸೋಮವಾರ ಮಾಡೋಣ ಇದನ್ನು ಅಂತ ಅಂದರೆ ನನಗೆ ಒಂದು ಮೇಕಪ್ ಆರ್ಡರ್ ಇತ್ತು ತುಮಕೂರಲ್ಲಿ. ಸೊ ಒಂದು ಹೆಲ್ಪಿಂಗ್ ಹ್ಯಾಂಡ್ ಕಡಿಮೆ ಆಗಿಬಿಟ್ರೆ ಕಷ್ಟ ಆಗುತ್ತಲ್ವ, ಇದ್ದಿದ್ದು 4 ಜನ. ಸೊ ಹಾಗಾಗಿ ಸರಿ ಮುಗಿಸ್ಕೊಂಬಿಡೋಣ. ಸಂಡೇ ಆದರೆ ನಮ್ಮ ಸಿಸ್ಟರ್ ಇನ್ ಲಾನು ಬರ್ತಾರೆ, ನಮ್ಮ ಅತ್ತೆ ಅವರ ಅಕ್ಕನೂ ಬರೋಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲರೂ ಇದ್ದರೆ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಅಂದ್ಕೊಂಡು ಸಂಡೇನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಆಮೇಲೆ ಮಾತಾಡಿಕೊಂಡು ಸರಿ ಹೆಂಗಿದು ಪೂಜೆ ಮಾಡಿಬಿಟ್ಟಿದ್ದೀವಲ್ಲ, ಒಂದು ಬ್ಯಾಚ್ ಶುರು ಮಾಡಿಬಿಟ್ಟಿರೋಣಂತೆ, ಅವರೆಲ್ಲ ಬಂದು ಆಮೇಲೆ ಜಾಯಿನ್ ಆಗ್ತಾರೆ ಅಂದ್ಬಿಟ್ಟು ನಾನು ನಮ್ಮ ಅತ್ತೆ ಕೂತ್ಕೊಂಡು ಮಾಡ್ತಾಯಿದ್ದೀವಿ ಇದನ್ನು. ಒಂದು ಬ್ಯಾಚ್ ಮಾಡೋ ಅಷ್ಟರಲ್ಲಿ ಒಬ್ಬೊಬ್ಬರೇ ಹಾಗೆ ಬಂದರು. ನಮ್ಮ ಮನೆಗಳಲ್ಲೆಲ್ಲ ಇವ್ರಿಗೆ ಚೆನ್ನಾಗಿ ರೆಸಿಪೀಸು ಮಾಡಿ ಮಾಡಿ ರೂಢಿ ಆಗಿರೋದ್ರಿಂದ ಅವ್ರಿಗೆ ಮೆಜರ್ಮೆಂಟ್ಸು ಕರೆಕ್ಟಾಗಿ ಗೊತ್ತು. ಇಷ್ಟಕ್ಕಿಷ್ಟೇ ಹಾಕಬೇಕು, ಹೀಗೆ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಅನ್ನೋದು ಒಂದು ಕಣ್ಣಳತೆ ಮತ್ತು ಮೆಜರ್ಮೆಂಟು ಎರಡೂ ಅವ್ರಿಗೆ ಗೊತ್ತಾಗುತ್ತೆ. ನನಗೆ ಇದ್ರ ರೆಸಿಪಿ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನಿಮಗೆಲ್ಲ ಇದರ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಅದರದ್ದು ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ನ ನಾನು ತಿಳ್ಕೊಂಡು ನಮ್ಮ ಅತ್ತೆ ಅವ್ರ ಕೈಯಲ್ಲಿ ಆ ವಿಡಿಯೋನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ರತಿ ವರ್ಷ ನಾವು ತೋಳಪಾರ ನಕ್ಷತ್ರ ಬರೋ ಅಂತಹ ದಿನ ನಾವು ಕೃಷ್ಣ ಜನ್ಮಾಷ್ಟಮಿನ ಮಾಡ್ತಾಯಿದ್ವಿ. ಆದರೆ ಈ ಸಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಶ್ರಾವಣ ಮಾಸದಲ್ಲಿ ಹೆಂಗಿದ್ರೂ ಮಡಿಯಾಗಿರ್ತೀವಿ, ಅಂದರೆ ನಾನ್ ವೆಜ್ ಇನ್ನೂ ತಿಂದಿರಲ್ಲ ಅಲ್ವಾ. ಸೊ ಹಾಗಾಗಿ ಮಾಡೋಣಂತೆ ಅಂದ್ಬಿಟ್ಟು ಈ ಸಲ ನಾವು ಶ್ರಾವಣ ಮಾಸದಲ್ಲೇ ಬರ್ತಾ ಇರೋವಂಥ ಕೃಷ್ಣಾಷ್ಟಮಿಗೆ ಮಾಡ್ತಾಯಿದ್ದೀವಿ.
ಫಸ್ಟ್ ಬ್ಯಾಚ್ ಆಗಿದ ತಕ್ಷಣ ದೇವ್ರಿಗೆ ಅಂತ ಮಡಿಯಿಂದ ಒಂದು 5 ಏನೇನು ಮಾಡಿರ್ತೀವಲ್ಲ ಆ ತಿಂಡಿಗಳನ್ನ ಫಸ್ಟ್ ಬ್ಯಾಚ್ ಮಾಡಿದ ತಕ್ಷಣವೇ ಅದನ್ನು ದೇವ್ರಿಗೆ ಅಂತ ತೆಗೆದಿಟ್ಬಿಟ್ಟು ಆಮೇಲಿಂದ ಮಿಕ್ಕಿದ್ದನ್ನು ಮಾಡ್ಕೊಳ್ತೀವಿ. ಇದು ಆ್ಯಕ್ಚುಲಿ ಚಿಕ್ಕದಾಗಿ ಆಟಿಕೆಗಳು ಮಾಡ್ತಾರಲ್ಲ ಆ ಥರ ಮಿನಿಯೇಚರ್ ಥರ ಮಾಡಿ ಮಾಡ್ತಾಯಿದ್ವಿ ಪ್ರತಿ ವರ್ಷ. ಅದು ಹೆಂಗಾಗ್ಬಿಡೋದು ಅಂತಂದರೆ ದೇವ್ರ ಮುಂದೆ ಪ್ಯಾಕ್ ಮಾಡಿ ಇಟ್ಟಿರ್ತೀವಲ್ಲ, ಬೇರೆ ಎಲ್ಲ ಖರ್ಚಾಗ್ತಿರುತ್ತೆ, ದೇವ್ರಿಗೆ ಅಂತ ಮಾಡಿರೋದನ್ನ ಅದು ಹಂಗೇ ಉಳ್ಕೊಂಬಿಟ್ಟು ಮರ್ತೋಗಿ ಮತ್ತು ತಿಂದಿರ ಅದನ್ನು ಇದು ಮಾಡಬೇಕಾಗತ್ತೆ. ಅದಕ್ಕೆ ಸರಿ ಈ ವರ್ಷ ಆ ಥರ ಬೇಡ, ಚಿಕ್ಕದಾಗಿ ಮಾಡೋದು. ಬಿಕಾಸ್ ಇವಾಗ ಪ್ರಸಾದ ಅಂತ ಇಟ್ಟಾಗ ಎಲ್ಲರೂ ತಿಂದರೆ ಅದು ಒಂಥರ ಚೆನ್ನಾಗಿರುತ್ತೆ. ಸುಮ್ಮನೆ ದೇವ್ರ ಮುಂದೆ ಇಟ್ಟು ಅದನ್ನ ಹಂಗೆ ತೆಗ್ದಾಕೋದು ಅದು ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಅಂದರೆ ತಿನ್ನಲ್ಲ ಅಂತಂದರೆ ಮರ್ತೋಗ್ಬಿಡ್ತಾ ಇದ್ವಿ, ಅದು ಒಂದು ರೀಸನು. ಬಟ್ ಅದಕ್ಕೆ ಈ ಸಲ ಅಂದ್ಕೊಂಡು ಬೇಡ, ದೇವ್ರಿಗೂ ಇದೇನೇ ತೆಗ್ದಿಟ್ಬಿಡೋಣ, ಚಿಕ್ಕದು ಆಟಿಕೆ ಥರ ಎಲ್ಲ ಏನೂ ಮಾಡೋದು ಬೇಡ ಅಂದ್ಕೊಂಡು ಈ ಸಲ ಇದನ್ನೇ ನಾವು ದೇವ್ರಿಗೆ ನೈವೇದ್ಯಕ್ಕೆ ಇಟ್ವಿ. ನಮ್ಮ ಸಿದ್ಧಾಂತಿಗೆ ಸ್ವಲ್ಪ ಕುಕ್ಕಿಂಗಲ್ಲೆಲ್ಲ ಇಂಟ್ರೆಸ್ಟು. ಏನಾದರೂ ಮಾಡ್ತಾಯಿದ್ರೆ ಹೆಲ್ಪ್ ಮಾಡಲಾ, ನಾನು ಒಂದು ಸಲ ಮಾಡಲಾ, ಟ್ರೈ ಮಾಡಲಾ ಅಂತ ಬರ್ತಿರ್ತಾನೆ. ಸರಿ, ಅವನು ಮನೆಯಲ್ಲೇ ಇದ್ದ ಅಲ್ವಾ ಸಂಡೇ, ಹಾಗಾಗಿ ಅವನ ಕೈಲೂ ಖುಷಿ ಪಡ್ತಾನೆ ಮಾಡಿಸಿದ್ರೆ ಅಂದ್ಬಿಟ್ಟು ಅವನ ಕೈಲೂ ಮಾಡಿಸ್ತಾಯಿದ್ದೀವಿ. ಮನೇಲಿ ಮಕ್ಕಳಿಗೆ ಎಕ್ಸೈಟ್ಮೆಂಟು, ಏನಾದರೂ ಫಂಕ್ಷನ್ ನಡೀತಾ ಇದೆ, ಹಬ್ಬ ಮಾಡ್ತಾಯಿದ್ದೀವಿ ಅಂತಂದರೆ ಎಲ್ಲರೂ ಬರ್ತಾರಲ್ವ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಯಾರ್ಯಾರು ಬರ್ತಾರೆ, ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅವರು ಪ್ರತಿಯೊಬ್ಬರು ಬಂದಾಗಲೂ ಆ ಎಕ್ಸೈಟ್ಮೆಂಟ್ ಗೊತ್ತಾಗ್ತಾ ಇರುತ್ತೆ. ಗುಡ್ ಸಿದ್ಧಾಂತ್, ಯಾವ್ದ್ಯಾವ್ದು ನೀನು ಮಾಡಿದ್ದು? ನೀನು ಹೆಲ್ಪ್ ಮಾಡ್ತೀಯಾ? ಇನ್ನು ನಮ್ಮ ಅತ್ತೆ ಅವ್ರ ಅಕ್ಕ ಬಂದರು, ನಮ್ಮ ತಾಯಿ ಬಂದರು ಅಂತ ಗೊತ್ತಾಗಿದ ತಕ್ಷಣ ಅವನ ಎಕ್ಸೈಟ್ಮೆಂಟ್ ನೋಡಿ. ಇದು ಒಂಥರ ಮ್ಯೂಚುವಲು. ನಮ್ಮ ತಾಯಿಗೆ ಅವನಂದರೆ ಫೇವ್ರೇಟು, ಅವನಿಗೆ ನಮ್ಮ ತಾಯಿ ಅಂದರೆ ಫೇವ್ರೇಟು. ಸೊ ಅವ್ರು ಬಂದಿದ್ದ ತಕ್ಷಣ ಮಕ್ಕಳು ಫುಲ್ಲು ಖುಷಿ. ಮದುವೆ ಆಗೋಕ್ಕೆ ಮುಂಚೆ ನಮ್ಮ ತಾಯಿ ಮನೇಲಿ ನನಗೆ ಕೃಷ್ಣ ಜನ್ಮಾಷ್ಟಮಿಗೆ ಅಂದರೆ ಈ ಸ್ಕೂಲ್ಗಳಲ್ಲಿ ಎಲ್ಲನೂ ಕೃಷ್ಣನ ವೇಷ, ರಾಧೆದು ಫ್ಯಾನ್ಸಿ ಡ್ರೆಸ್ ಥರ ಕಾಂಪಿಟೇಷನ್ ಮಾಡೋದು, ಆ ಥರ ನನಗೆ ನೆನಪು ಅಷ್ಟೇ. ಬಟ್ ಮದುವೆ ಆಗಿ ಬಂದಮೇಲೆ ಗಂಡನ ಮನೆಯಲ್ಲಿ ಇದೇ ದೊಡ್ಡ ಹಬ್ಬ. ಮತ್ತು ನಾನು ಫಸ್ಟ್ ಕನ್ಸೀವ್ ಆದಾಗ ಒಂದು ಕ್ಯೂರಿಯಾಸಿಟಿ ಇತ್ತು, ಯಾವ ಮಗು ಆಗ್ಬೋದು ಅಂತ. ನನಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇತ್ತು, ನನಗೆ ಗಂಡು ಮಗುನೇ ಆಗುತ್ತೆ ಅನ್ನೋದು. ಬಟ್ ಆದಮೇಲೆ ನನಗೆ ಈ ಕೃಷ್ಣ ಜನ್ಮಾಷ್ಟಮಿಗೆ ಇನ್ನೂ ಸ್ಟ್ರಾಂಗಾಗಿ ಕನೆಕ್ಟ್ ಆದೆ ಗಂಡು ಮಗು ಆದಮೇಲೆ. ಸೊ ಹಾಗಾಗಿ ನನಗೆ ಈ ಹಬ್ಬ ಸ್ಪೆಷಲ್ ಅಂತ ಹೇಳ್ಬೋದು. ನಿಮ್ಮ ಮನೇಲೆಲ್ಲ ನೀವು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತೀರಾ? ಆಚರಿಸಿದ್ರೆ ಯಾವ್ಯಾವ ಬಗೆ ತಿಂಡಿಗಳೆಲ್ಲ ನಿಮ್ಮ ಮನೇಲಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಥರ ದಿನಗಳಲ್ಲಿ ಬೇರೆ ಬೇರೆ ರೆಸಿಪೀಸ್ ಮಾಡ್ಕೊಳ್ಳೋದು ಕೆಲಸ ಜಾಸ್ತಿ ಆಗಿಬಿಡುತ್ತೆ ಆವಾಗ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಏನಾದರೂ ಕಾಳು ಸಾರು ಆ ಥರ ಮಾಡಿಕೊಂಡ್ರೆ ನೈಟಿಗೆ ಅಕಸ್ಮಾತು ಚಪಾತಿ ಆ ಥರ ಮಾಡಿಕೊಂಡು ತಿನ್ಕೊಂಬಿಡ್ಬೋದು. ಇಲ್ಲಾಂದರೆ ಮತ್ತೆ ಅದು ಬೇರೆ ರೆಸಿಪಿ ಮಾಡಬೇಕಾಗತ್ತೆ ಅಂದ್ಕೊಂಡು ಕಾಳಿನ ಸಾರೇ ಮಾಡಿದ್ವಿ ಮಧ್ಯಾಹ್ನಕ್ಕೆ ಎಲ್ಲರಿಗೂ. ಇವರೆಲ್ಲ ಎಕ್ಸ್ಟ್ರ ಮಟ್ಟಕ್ಕೆ ಎಕ್ಸ್ಪರ್ಟೀಸ್ ಆಗಿಬಿಟ್ಟಿರ್ತಾರೆ ಅಂತಂದರೆ, ಒಂದು ಸೇರಿಗೆ ಇಷ್ಟೇ ಚಕ್ಲಿ ಆಗುತ್ತೆ, ಇಷ್ಟೇ ನಿಪ್ಪಟ್ಟಾಗತ್ತೆ ಅನ್ನೋದು ಅವ್ರ ಹತ್ರ ಒಂದು ಅಂದಾಜಿರುತ್ತೆ. ಎಲ್ಲ ಮಾಡಾದ್ಮೇಲೆ ಕೇಳ್ತಾರೆ, ಜೋಡಿಸ್ಬೇಕಾದ್ರೆ ಕೌಂಟ್ ಮಾಡು ಎಷ್ಟಿದೆ ನೋಡೋಣ, ಇಷ್ಟಿರಬೇಕು ಅನ್ನೋ ಥರ.
ನಾನು ಸರಿ ನೋಡೋಣ ಅಂದ್ಬಿಟ್ಟು ಕೌಂಟ್ ಮಾಡಿದ್ರೆ ಅವ್ರು ಹೇಳಿರೋ ನಂಬರ್ಸ್ಗೆ ಎಕ್ಸಾಕ್ಟಾಗಿ ಆಸುಪಾಸು ಒಂದು 5-10 ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ. ಆವಾಗ ಅನಿಸುತ್ತೆ ಇವರೆಲ್ಲ ಎಷ್ಟು ಅದ್ರ ಡೀಪಾಗಿ ಇದನ್ನು ಅನಲೈಸ್ ಮಾಡಿರ್ತಾರೆ ಕೆಲವೊಂದು ಥಿಂಗ್ಸ್ಗಳನ್ನ ಅಂತ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಮುಗೀತು ತಿಂಡಿ ಮಾಡಿದ್ದೆಲ್ಲ. ಅಂದರೆ 9:30 ಅಷ್ಟರಲ್ಲಿ ಶುರು ಮಾಡಿದ್ವಿ ನಾವು ಫಸ್ಟ್ ಬ್ಯಾಚು. ಸೊ ಹಾಗೆ ಕಂಟಿನ್ಯೂಸ್ ಆಗಿ ಆಗ್ತಾ ಸಂಜೆ 5:30 ಅನಿಸುತ್ತೆ, 5:36 ಒಳಗಡೆ ಎಲ್ಲ ಮುಗ್ದೇ ಹೋಯಿತು. ಇವತ್ತು ಸ್ವಲ್ಪ ಬೇಗನೆ ಆಯಿತು. ಯೂಶ್ವಲಿ ನಾವು ಎಷ್ಟು ಮನೆ ಕರೆದಿರ್ತೀವಿ ಹಾಗೆ ಡಿಪೆಂಡು. ಸುಮಾರು ಒಂದು 30 ಆಗುತ್ತೆ ಅಂತ ಅಂದ್ಕೊಂಡ್ವಿ. 30 ಪ್ಯಾಕೆಟು ಇಲ್ಲ 40 ಪ್ಯಾಕೆಟ್ ಆ ಥರ ಮಾಡೋಣ ಅಂತ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇದ್ದಿದ್ದರಿಂದ ಅನಿಸುತ್ತೆ ಬೇಗನೆ ಆಯಿತು. ಮತ್ತು ಯಾವುದೂ ಕೈ ಕೊಡಲಿಲ್ಲ, ಮಾಡಬೇಕಿರೋ ತಿಂಡಿ ಎಲ್ಲನೂ ಪರ್ಫೆಕ್ಟಾಗಿ ಬಂದುಬಿಡ್ತು. ಸೊ ಹಾಗಾಗಿ ಜಾಸ್ತಿ ಟೈಮ್ ಏನು ತೊಗೊಳ್ಳಿಲ್ಲ. ಮದುವೆ ಆಗಿ ಹೊಸ್ತ್ರಲ್ಲೆಲ್ಲ ನನಗೆ ಏನಪ್ಪ ಇಷ್ಟೊಂದು ಜನ ಬರ್ತಾರಾ, ಇಷ್ಟೊಂದು ಜನನ ಕರೀತಾರಾ ಅಂತ ನನಗೆ ಶಾಕ್ ಆಗ್ತಾಯಿತ್ತು. ಅಂದರೆ ಅವತ್ತಿನ ದಿನವೂ ಕೂಡ ಸುಮಾರಷ್ಟು ತಿಂಡಿಗಳು, ಅಂದರೆ ಮೋರ್ ದೆನ್ 130 ಐಟಮ್ಸ್ನ ಮಾಡಿ ಬಡಿಸ್ಬೇಕಿತ್ತು. ನನಗೆ ಮಾಡೋದಕ್ಕಿಂತ ಬಡಿಸೋದೇ ನನಗೆ ಯೋಚನೆ ಆಗ್ತಿತ್ತು. ನಮ್ಮದು ಡೂಪ್ಲೆಕ್ಸ್ ಹೌಸ್ ಇತ್ತು ಆವಾಗ. ಮೇಲೆ ಕೆಳಗೆ ಓಡಾಡೋದು, ಬಡಿಸೋದು, ಮತ್ತು ಅಷ್ಟು ಐಟಮ್ನ ಬಗ್ಗಿ ಬಡಿಸ್ಬೇಕಿತ್ತಲ್ಲ. ನನಗೆ ಟೆನ್ಷನ್ನೇ ಆಗೋಗ್ತಾಯಿತ್ತು, ಏನಪ್ಪ ಹಿಂಗೆ ಅಂತ ಅಂದ್ಬಿಟ್ಟು. ಅಂದರೆ ಅಷ್ಟೇ ಜನ ಸೇರೋರು, ಎಲ್ಲರೂ ಹೆಲ್ಪ್ ಮಾಡೋರು. ಒಂದು ಬ್ಯಾಚ್ ಊಟ ಆಗಿದ್ರೆ ಇನ್ನೊಂದು ಬ್ಯಾಚ್ ಬಂದು ಬಡಿಸೋರು, ಹಾಗೆ ಆಗ್ತಾಯಿತ್ತು. ಆಮೇಲೆ ಸ್ಲೋಲಿ ಕೆಳಗಡೆ ಕೂತ್ಕೊಂಡು ತಿಂತಾ ಇದ್ದಿದ್ದವರು ಸ್ಲೋ ಆಗಿ ಟೇಬಲು ಚೇರಿಗೆ ಬಂತು. ಸೊ ಹೆಂಗೆ ಕಾಲಕ್ಕೆ ತಕ್ಕಾಗೆ ಅದು ಚೇಂಜ್ ಆಗ್ತಾ ಇರುತ್ತೆ ಅಂತ. ನಾನು ಮದುವೆ ಆಗಿ 14 ಇಯರ್ಸಲ್ಲಿ ನಾನು ಅದನ್ನೆಲ್ಲ ನೋಡ್ಕೊಂಬಂದಿದ್ದೀನಿ. ಇನ್ನು ನಮ್ಮ ಹಳೆ ಮನೆಯಲ್ಲಿ ಇದನ್ನೆಲ್ಲ ಮಾಡೋಕ್ಕೆ ಅಂತ ಗ್ಯಾರೇಜಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ವಿ. ಅದು ಪ್ಲೇಸ್ ಚೆನ್ನಾಗಿರ್ತಾಯಿತ್ತು. ಈ ಟೈಮಲ್ಲಿ ನಾನು ನಮ್ಮ ಹಳೆ ಮನೇನ ಮಿಸ್ ಮಾಡ್ಕೊತೀನಿ ಅಂತ ಅನಿಸ್ತಾ ಇದೆ. ನಾವು ಈ ಮನೆಗೆ ಮೂವ್ ಆಗಿ 1.5 ಇಯರ್ ಆಯಿತು. ಕನ್ಸ್ಟ್ರಕ್ಷನಲ್ಲಿದೆ ನಮ್ಮ, ಅಂದರೆ ಹಳೆ ಜಾಗದಲ್ಲೇ ಡೆಮಾಲಿಷ್ ಮಾಡಿ ಅಲ್ಲೇ ನಾವು ಇನ್ನೊಂದು ಹೊಸ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಥರ ಹಬ್ಬಗಳೆಲ್ಲ ಬಂದಾಗ ನನಗೆ ಆ ಮನೆ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ. ಯಾಕೆಂದರೆ ಸುತ್ತ ಜಾಗ ಬಿಟ್ಟಿದ್ವಿ, ಮತ್ತು ಗ್ಯಾರೇಜ್ ಇತ್ತು, ಮತ್ತು ಡೂಪ್ಲೆಕ್ಸ್ ಹೌಸ್ ಆಗಿದ್ದರಿಂದ 3 ಹಾಲ್ ಇತ್ತು. ಸೊ ಅದೆಲ್ಲ ಐ ಮಿಸ್ಸಿಂಗ್ ಇಟ್. ರಿಗ್ರೆಟ್ ಏನೂ ಫೀಲ್ ಆಗ್ತಾ ಇಲ್ಲ, ಬಟ್ ಮಿಸ್ ಮಾಡ್ಕೊಳ್ತಾ ಇರೋ ಫೀಲಿಂಗ್ ಇದೆ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದನ್ನು ಪಡ್ಕೋಬೇಕು ಅಂದರೆ ಕೆಲವೊಂದನ್ನು ಕಳ್ಕೋಬೇಕು ಅಂತಾರಲ್ಲ, ಆ ರೀತಿ. ಅದರಿಂದ ಒಳ್ಳೆ ಮೆಮೊರೀಸ್ ಆ್ಯಕ್ಚುಲಿ ಇದೆ ಆ ಮನೆಯಿಂದ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ, ಮೂವ್ ಆನ್ ಆಗ್ತಾ ಇರಬೇಕು. ಇನ್ನು ಅದಕ್ಕಿಂತ ಗುಡ್ ಮೆಮೊರೀಸ್ನ ಕ್ರಿಯೇಟ್ ಮಾಡೋ ಥರ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ, ನಾವು ಎಲ್ಲಿ ಡೆಮಾಲಿಷ್ ಮಾಡಿದ್ದೀವೋ ಅದೇ ಜಾಗಕ್ಕೆ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿಕೊಂಡು ಹೋಗ್ತಾ ಇರೋದೇ ಒಂದು ಖುಷಿ ವಿಚಾರ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ವ, ಹಾಗೆ.
ಎಲ್ಲನೂ ಬೇಗ ಆಯ್ತಲ್ಲ ಅಂತ ಅಂದ್ಕೊಂಡ್ವಿ. ಅಂದರೆ ಖಾರದ ಐಟಮ್ ಎಲ್ಲ ಇವತ್ತು, ಸ್ವೀಟ್ ಐಟಮ್ ಎಲ್ಲ ನೆಕ್ಸ್ಟ್ ಡೇ ಮಾಡೋದು ಅಂತ ಪ್ಲ್ಯಾನ್ ಆಗಿತ್ತಲ್ಲ. ಸೊ ಹಾಗಾಗಿ ಯಾವುದೂ ಕೆಟ್ಟೋಗದೆ ಇರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸನೂ ಆಗೋಯಿತು ಪಟ ಪಟ ಅಂತ. 4:30 ಅಷ್ಟೊತ್ತಿಗೆಲ್ಲ ಎಲ್ಲ ಆಗೋಗ್ಬಿಟ್ಟಿತ್ತು ಅಂದ್ಕೊಳ್ತೀನಿ. ಇದು ಹೆಂಗೆ ಅಂತಂದರೆ ಸ್ವಲ್ಪ ಕೈ ಬದಲಾಯಿಸ್ತಾ ಇದ್ದರೆ, ಅಂದರೆ ಒಬ್ಬರು ಮಾಡಿದ ಕೆಲಸ ಇನ್ನೊಬ್ಬರು ಹಂಗೆ ಶಿಫ್ಟ್ ಆಗ್ತಾ ಇದ್ದರೆ ಮಾಡ್ತಾ ಇರೋ ಕೆಲಸನೂ ಬೋರ್ ಆಗೋಲ್ಲ ಅಲ್ವಾ. ಮತ್ತು ಒಂದೇ ಥರ ಮಾಡೋದಕ್ಕಿಂತ ಬೇರೆ ಬೇರೆ ಥರ ಮಾಡ್ತಾಯಿದ್ರೆ ಆ ಕೆಲಸ ಮಾಡಿರೋದೇ ಫೀಲ್ ಅನಿಸಲ್ಲ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸನ ಹಂಗೆ ಚೇಂಜ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಊರಿಂದ ಬರುವಾಗ ನಮ್ಮ ತಾಯಿ ಜೊತೆ ನನ್ನ ತಮ್ಮ, ನಮ್ಮ ತಂದೆ, ನಮ್ಮ ನಾದಿನಿ ಎಲ್ಲರೂ ಕೂಡ ಬಂದಿದ್ದರು. ಆದರೆ ಅವರು ಬೇರೆ ಇನ್ನೇನೋ ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲೋಗಿದ್ರು. ಸೊ ನೀವೇ ಇಷ್ಟು ಜನ ಇದ್ದೀರಾ ಅಲ್ವಾ, ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡು ಅವರು ಬೇರೆ ಏನು ಪರ್ಸ್ನಲ್ ಕೆಲಸ ಇತ್ತು ಅಂದ್ಬಿಟ್ಟು ಸೊ ಅಲ್ಲೋಗಿದ್ರು. ಅವ್ರ ಕೆಲಸನೂ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಸಂಜೆ ಬಂದು ಜಾಯಿನ್ ಆದರು. ಇನ್ನು ನಾಳೆ ಅಂತಂದರೆ ನಾನು ಕೂಡ ಇರಲ್ಲ. ಮತ್ತು ನನ್ನ ಸಿಸ್ಟರ್ ಅವರು ಕೂಡ ಮನೆಗೆ ಹೋಗ್ತಾ ಇದ್ದಾರೆ, ಅವ್ರ ಮಕ್ಕಳಿಗೆ ಸ್ಕೂಲು ಕಾಲೇಜ್ ಇರೋದ್ರಿಂದ. ಇನ್ನು ಉಳಿದಿರೋದು ನಮ್ಮ ಅತ್ತೆ, ಅವ್ರ ಅಕ್ಕ ಮತ್ತು ನನ್ನ ತಾಯಿ. ಸೊ ಹಾಗಾಗಿ ಇನ್ನು ಅವ್ರಿಗೇನಾದರೂ ಹೆಲ್ಪ್ ಮಾಡೋಣ ನೆಕ್ಸ್ಟ್ ಡೇಗೆ ಸ್ವೀಟ್ ಮಾಡೋಕ್ಕೆ. ಇಲ್ಲ ಬೇಗ ಮುಗಿದ್ರೆ ಅಟ್ಲೀಸ್ಟ್ ಇವಾಗಲೇ ಆದರೂ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೆಲ್ಲನೆಲ್ಲನೂ ಅವ್ರಿಗೆ ಕುಟ್ಕೊಡೋಣ ಅಂತ ನಾವು ಅಂದ್ಕೊಂಡ್ವಿ. ಸರಿ ಎಲ್ಲ ಬೇಗ ಆಯ್ತಲ್ಲ ಖಾರ ತಿಂಡಿ ಎಲ್ಲ ಮಾಡೋದು, ಸ್ವೀಟ್ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಪಪ್ಪುಂಟ, ಅಂದರೆ ನಾವು ತೆಲುಗಲ್ಲಿ ಹಂಗಂತೀವಿ, ಕನ್ನಡದಲ್ಲಿ ಪಪ್ಪುಂಡೆ ಅಂತ ಅಂದ್ಕೊಳ್ತೀನಿ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳಿದ್ದೇನಾದರೂ ತಪ್ಪಿದರೆ. ಎಲ್ಲ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ. ಅದನ್ನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ವಿ. ಮೋಸ್ಟ್ಲಿ ಅದು ಬೆಲ್ಲದ ಇದೋ ಏನೋ ಗೊತ್ತಿಲ್ಲ, ಬಟ್ ಎಷ್ಟು ಸಲ ಮಾಡಿದ್ರೂ ಅದು ಪಾಕ ಸರಿಯಾಗಿ ಆಗಲೇ ಇಲ್ಲ. ಅಂದರೆ ಉಂಡೆ ಕಟ್ಟೋಕ್ಕೆ ಪಾಕ ಬರಬೇಕಲ್ವ, ಆ ಪಾಕ ಬರಲೇ ಇಲ್ಲ ಸರಿಯಾಗಿ. ಸೊ ಮೇ ಬಿ ಅದು ಎಷ್ಟೇ ಟ್ರೈ ಮಾಡಿದ್ರೂ ಬರ್ತಾ ಇಲ್ಲ ಅಂದ್ಬಿಟ್ಟು ಸರಿ ಆಯಿತು, ಮೇ ಬಿ ಅದು ಬೆಲ್ಲದ್ದೇ ಏನೋ ಫಾಲ್ಟ್ ಇರುತ್ತೆ. ಮತ್ತು ಬಕೆಟ್ ಬೆಲ್ಲ ಥರ ಸಿಗುತ್ತಲ್ಲ, ಇದು ಉಂಡೆ ಬೆಲ್ಲ, ಬಕೆಟ್ ಬೆಲ್ಲದಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು. ನೆಕ್ಸ್ಟ್ ಡೇ ಟ್ರೈ ಮಾಡಿದ್ರು ಅದನ್ನು. ಇವತ್ತಂತೂ ಏನೇ ಮಾಡಿದ್ರು ಎಷ್ಟೇ ಸಲ ಡಿಫ್ರೆಂಟ್ ವೆರೈಟಿಯಲ್ಲಿ ನಮಗೆ ಗೊತ್ತಿರೋ ಮೆಥಡ್ಸಲ್ಲೆಲ್ಲನೂ ಟ್ರೈ ಮಾಡಿದ್ರು ಪಾಪ. ಬಟ್ ಆಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಅಂದ್ಕೊಂಡಂಗೆ ಆಗುತ್ತೆ, ಒಂದೊಂದು ಸಲ ಅಂದ್ಕೊಂಡಿದ್ದು ಏನೂ ಆಗೋದೇ ಇಲ್ಲ. ಸೊ ಹಾಗಾಯಿತು. ಸರಿ ಇದು ಯಾಕೋ ಆಗ್ತಾಯಿಲ್ಲ ಅಂದ್ಬಿಟ್ಟು ಎಲ್ಲನೂ ಜಸ್ಟ್ ಪ್ಯಾಕಪ್ ಮಾಡಿಬಿಟ್ಟು ಇವತ್ತಿಗೆ ಸಾಕು ಮತ್ತು ನಾಳೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕಪ್ ಮಾಡಿ ತೆಗ್ದಿಟ್ಟಿದ್ದಾಯಿತು. ನಾವು ಎಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ತಮ್ಮ ಮತ್ತು ನಮ್ಮ ತಂದೆ ಅವರು ಕೂಡ ಬಂದರು. ಅವ್ರ ಪರ್ಸ್ನಲ್ ಕೆಲಸಕ್ಕೆ ಅಂತ ಹೋಗಿದ್ರಲ್ಲ, ಅದನ್ನೇ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ದೀವಿ, ಏನೇನಾಯಿತು ಏನು ಅನ್ನೋದೆಲ್ಲನೂ. ಇದಿಷ್ಟ ಆಗಿತ್ತು ಇವತ್ತಿನ ದಿನದ ವ್ಲಾಗು. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. See you on another video, see you on another vlog. Until then, take care. Bye.